ಕುಡ್ಚಿ ಬಾಗಲಕೋಟೆ ರೈಲು ಮಾರ್ಗದ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿರುವುದನ್ನು ಖಂಡಿಸಿ ಕಾಮಗಾರಿಗೆ ತ್ವರಿತ ಗತಿ ನೀಡಬೇಕು. ಇಲ್ಲವಾದಲ್ಲಿ ಹುಬ್ಬಳ್ಳಿಯ ರೈಲ್ವೆ ಕಚೇರಿ ಎದುರು ಧರಣಿ ನಡೆಸಲಾಗುವುದು ಎಂದು ರೈಲು ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಕಾಜಿ ಎಚ್ಚರಿಕೆ ನೀಡಿದ್ದಾರೆ. ರಾಯಬಾಗ್ ತಾಲೂಕಿನ ಹಾರೂಗೇರಿ, ಅಕಲ್ನೂರ್ ಹಾಗೂ ಸುಟ್ಟಟ್ಟಿ ಗ್ರಾಮಗಳಲ್ಲಿ ನಡೆಯುತ್ತಿರುವ ರೈಲು ಮಾರ್ಗದ ಕಾಮಗಾರಿಯನ್ನು ವೀಕ್ಷಿಸಿದ ಅವರು ಲೋಕಾಪುರದಿಂದ ಕುಡ್ಚಿಯವರೆಗೆ ಸುಮಾರು 58 ಕಿಲೋಮೀಟರ್ ರೈಲು ಮಾರ್ಗದ ಕಾಮಗಾರಿ ಇನ್ನು ಪೂರ್ಣಗೊಳ್ಳಬೇಕಿದೆ. ಹಾರೂಗೇರಿ, ಕುಡ್ಚಿ ಭಾಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಹೋರಾಟ ನಡೆಸಿದಾಗ ಮಾತ್ರ ಕಾಮಗಾರಿ ವೇಗ ಪಡೆಯುತ್ತದೆ ಎಂದು ಅವರು ಹೇಳಿದರು. ಕುಡ್ಚಿ ರೈಲು ನಿಲ್ದಾಣದ ಎದುರು ಹಿಂದೆ ಹಗಲು ರಾತ್ರಿ ನಡೆಸಿದ ಪ್ರತಿಭಟನೆಯ ಫಲವಾಗಿ ಸುಟ್ಟಟ್ಟಿ, ಅಕಲ್ನೂರ್ ಹಾಗೂ ಹಾರೂಗೇರಿ ಭಾಗದಲ್ಲಿ ಕಾಮಗಾರಿ ಪುನರಾರಂಭಗೊಂಡಿರುವುದು ಸ್ವಲ್ಪ ಸಮಾಧಾನ ತಂದಿದೆ. ಆದರೆ ಇದೇ ನಿಧಾನಗತಿಯಲ್ಲಿ ಕಾಮಗಾರಿ ಮುಂದುವರೆದರೆ ಇನ್ನು ಹಲವು ವರ್ಷಗಳು ಬೇಕಾಗಬಹುದು ಎಂದು ಆತಂಕ ವ್ಯಕ್ತಪಡಿಸಿದ್ರು. 2010ರಲ್ಲಿ ಆರಂಭವಾದ ಕಾಮಗಾರಿ 2017ರಲ್ಲಿ ಪೂರ್ಣಗೊಳ್ಳಬೇಕಾಗಿತ್ತು. ಆದರೆ ಹಲವು ವರ್ಷಗಳ ವಿಳಂಬದಿಂದ ಯೋಜನೆಗೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳುವ ಸಾಧ್ಯತೆ ಇದೆ. ಆದ್ದರಿಂದ ಕಾಮಗಾರಿಗೆ ವೇಗ ನೀಡಿ ಶೀಘ್ರ ಪೂರ್ಣಗೊಳಿಸಬೇಕು. ಇಲ್ಲವಾದರೆ ಹುಬ್ಬಳ್ಳಿ ಕಚೇರಿ ಎದುರು ಧರಣಿ ನಡೆಸುವುದಾಗಿ ತಿಳಿಸಿದ್ರು. ಈ ಭಾಗದ ಜನ ರೈಲ್ವೆ ಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನ ಇಟ್ಟಿದ್ದರು. ತುರಂತ ಏನಪ್ಪಾ ಅಂದ್ರೆ ಹೋರಾಟ ಮಾಡಿರಲಿಲ್ಲ. ನಾವು 2007, 8 ಮತ್ತು 9ರಾಗ ದೊಡ್ಡ ಪರಮಾಣು ಬಾಗಲಕೋಟೆ ನಗರ ಮಟ್ಟ ಎಲ್ಲ ನಗರ ಪ್ರದೇಶದೊಳಗೆ ಒಂದು ಹೋರಾಟದ ಮುಖಾಂತರ ಈ ಯೋಜನೆ 2010ರಾಗ ಅನುಷ್ಠಾನಕ್ಕೆ ಬಂತು. 2017ಕ್ಕೆ ಮುಗಿಬೇಕಾಗಿತ್ತು, 17ರಾಗ. ಆದರೆ ನಮ್ಮ ಜನರಿಗೆ ಇದರ ಬಗ್ಗೆ ಅರಿವು ಇಲ್ಲ. ರೈಲ್ವೆ ಅಂದ್ರೆ ಎಷ್ಟು ಅನುಕೂಲ ಐತಿ, ರೈಲ್ವೆ ಅಂದ್ರೆ ಎಷ್ಟು ಜನರಿಗೆ ಅಭಿವೃದ್ಧಿ ಆಗತ್ತೆ, ಉದ್ಯೋಗ ಸೃಷ್ಟಿ ಆಗತ್ತೆ, ಕೈಗಾರಿಕೆ ಉದ್ಯಮಗಳ ಬೆಳವಣಿಗೆ ಆಗತ್ತೆ. ಎಂಥ ದೊಡ್ಡ ಊರಿದು ನಮ್ಮ ಹಾರೋಗಿರಿ. ಆ ಊರಾಗ ಒಂದು ವ್ಯಾಪಾರಸ್ಥರಿಗೆ, ಉದ್ಯೋಗಗಳಿಗೆ, ರೈತರಿಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ರೈಲ್ವೆ ಇಲ್ಲಿ ಬರಬೇಕಾದ್ರೆ ನೀವು ಹೋರಾಟಕ್ಕೆ ಸಿದ್ಧರಾಗಬೇಕು. ಇವತ್ತು ಭಾಳ ಸಂತೋಷ ಆಯ್ತು ನನಗೆ. ಏನಾಗಲಿ ಇಲ್ಲಿ ಕೆಲಸ ನಡೆದೈತಪ್ಪ, ಸಣ್ಣ ಪ್ರಮಾಣದಾಗ ನಡೀಲಿ, ದೊಡ್ಡ ಪ್ರಮಾಣದಾಗ ನಡೀಲಿ. ಆದರೆ ಕುಡ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗಕ್ಕೆ ಸಂಬಂಧಿಸಿದಂತೆ ಈ ಭಾಗದೊಳಗೆ ಕೆಲಸ ನಡೆದೈತಿ, ರೈಲ್ವೆ ಕಾಮಗಾರಿ ನಡೆದೈತಿ. ಇದೊಂದು ಸಂತೋಷದ ಸಂಗತಿ. ಈಗ ಸಣ್ಣ ಪ್ರಮಾಣದಾಗ ನಡೆದೈತಿ. ಮುಂಬರೋ ದಿನಗಳೊಳಗೆ ನೀವು ಎಲ್ಲರೂ ಹಾರೋಗಿರಿಯವರು, ಕುಡ್ಚಿಯವರು, ಸುತ್ತಟ್ಟಿಯವರು, ಆಮೇಲೆ ತೇರ್ದಾಳದವರು ಎಲ್ಲರೂ ನೀವು ಸೇರಿ ಒಂದು ದೊಡ್ಡ ಪ್ರಮಾಣದಾಗ ಹೋರಾಟ ನೀವು ಮಾಡಿದ್ರೆ ನಾನು ಹೇಳ್ತೀನಿ, ಇದು ಕೆಲಸ ಏನು ಸಣ್ಣ ಪ್ರಮಾಣದಾಗ ನಡೆದೈತಿ, ದೊಡ್ಡ ಪ್ರಮಾಣದಾಗ ನಡೆದು ಮುಂಬರೋ ದಿನಗಳು ಈಗ 10 ವರ್ಷ ಲೇಟ್ ಆಯ್ತು. ಏನಾಯ್ತು, 17ರಾಗ ಮುಗಿಬೇಕಾಗಿದ್ದು 27 ಆದರೂ ಮುಗಿಲಿಲ್ಲ ಅಂದ್ರೆ 1,000 ಕೋಟಿ ರೂಪಾಯಿದಾಗ ಬಂದಿತ್ತಿದು. ಈಗ 5,000 ಕೋಟಿ ರೂಪಾಯಿ ಇದರದು ಎಸ್ಟಿಮೇಟ್ ಆಗಿದ್ದು ಹೆಚ್ಚಾಗೈತಿ. ಅದಕ್ಕೆ ದಯವಿಟ್ಟು ನಾ ಜನರಿಗೆ ಕೈ ಮುಗಿದು ಕೇಳ್ಕೊತೀನಿ, ರೈತರು ನೀವು ಭೂಮಿಗೆ ರೊಕ್ಕ ತಗೊಂಡಿರಿ, ಮತ್ತು ಹೆಚ್ಚಿನ ರೊಕ್ಕ ಬೇಕಂದ್ರೆ ನ್ಯಾಯಾಲಯದಾಗ ನೀವು ನ್ಯಾಯಾಲಯದ ಆದೇಶದಂತೆ ನಿಮ್ಗೆ ರೊಕ್ಕ ಸರ್ಕಾರ ಕೊಡ್ತೈತಿ. ನೀವು ಈ ಕಾಮಗಾರಿ ನಡೆಯುವಾಗ ಯಾರು ರೈತರು ಆತಂಕ ಮಾಡಬೇಡ್ರಿ, ಕೆಲಸ ಮಾಡೋರಿಗೆ ಸಹಕಾರ ಮಾಡ್ರಿ. ಯಾಕಂದ್ರೆ ನಿಮಗೆ ಕ್ಷೇತ್ರ ನಾವು 1 ಎಕರೆ ನಾ ಕಳ್ಕೊಂಡ್ರೆ ಒಂದು 1000 ಎಕರೆಗೆ ಅಭಿವೃದ್ಧಿ ಆಗಾಕ ಇದು ಒಂದು ಅನುಕೂಲ ಆಗತ್ತ ರೈಲ್ವೆ. ಆ ನಿಟ್ಟೊಳಗೆ ಇವತ್ತು ನಾವು ಹಾರೋಗಿರಿಗೆ ಬಂದೀವೋ. ಹಾರೋಗಿರಿ ಜನರಿಗೆ ನಾನು ಮನಸ್ಸು ಬಿಚ್ಚಿ ಹೇಳ್ತೀನಿ, ನೀವು ಹೋರಾಟ ಮಾಡ್ರಿ. ಇದು ಕಾಮಗಾರಿ ಜಲ್ದಿನೇ ಆಗುವಂಗ ನೀವು ಕೂಡಿ ಪ್ರಯತ್ನ ಮಾಡೋಣ. ನಾನು ಕುತುಬುದ್ದೀನ್ ಕಾಜಿ ಸಾಕಷ್ಟು ಹೋರಾಟಗಳನ್ನು ಈ ಮಾರ್ಗದಾಗ ಮಾಡೀನಿ. ಆದ್ರೆ ನೀವು ಹೋರಾಟ ಮಾಡ್ತೀನಿ ಅಂದ್ರೆ ಕರೀರಿ, ರಾತ್ರಿ 12ಕ್ಕೆ ಕರೀರಿ. ನಾ ಸ್ವತಃ ಬಂದು ನಿಂತು ನಿಮ್ಮ ಜೊತೆ ಹಗಲಿ ಕೊಟ್ಟು ಕೇಂದ್ರ ಮತ್ತು ರೈತ ಸಂಘದ ಮುಖಂಡ ಸುಭಾಷ್ ಶಿರ್ವೂರು ಮಾತನಾಡಿ, ಕುಡ್ಚಿ ರೈಲು ನಿಲ್ದಾಣದಲ್ಲಿ 9 ದಿನ ಹಗಲು ರಾತ್ರಿ ನಡೆಸಿದ ಹೋರಾಟದ ಪರಿಣಾಮ ಕಾಮಗಾರಿ ಪುನಃ ಆರಂಭವಾಗಿದೆ. ಕಾಮಗಾರಿಯನ್ನು ತುಂಡು ಗುತ್ತಿಗೆ ನೀಡುವ ಮೂಲಕ ತ್ವರಿತವಾಗಿ ಪೂರ್ಣಗೊಳಿಸದಿದ್ದರೆ ಮತ್ತೆ ಹೋರಾಟ ಮುಂದುವರಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮುಂದೆ ಕೂತಿದ್ವು, ಅವಾಗ ಅವರ ರೈಲ್ವೆ ಅಧಿಕಾರಿಗಳು ಬಂದ್ರು, ನಾವು ತಕ್ಷಣ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು. ಹೇಳಿ ಅಲ್ಲಿ ಒಂದಿಷ್ಟು ಕಬ್ಬು ಕಡಿಸೋದು, ಒಂದ್ ಸ್ವಲ್ಪ JCB ಸಾಫ್ ಮಾಡೋದು ಮಾಡಿದ್ರು ಅವ್ರು ನಾವಲ್ಲಿ ಕೂತಾಗ.
ಆ ನಂತರ ಇಲ್ಲಿ ತನಕ ಏನ ಕಾಮಗಾರಿ ಪ್ರಾರಂಭ ಆಗಿದ್ದಿಲ್ಲ. ಈಗ ಮತ್ತ ಚಾಲು ಮಾಡ್ಯಾರ. ನಾವು ಮೊನ್ನೆ ಇದಕ್ಕೆ ಭೇಟಿಯಾಗಿ ಅವ್ರಿಗೆಲ್ಲ ಹೇಳಿದ ಕೂಡಲೇ ಕಾಮಗಾರಿ ಪ್ರಾರಂಭ ಮಾಡ್ಯಾರು. ಆದ್ರ ಈ ರೀತಿ ಪ್ರಾರಂಭ ಮಾಡಿದ್ರೆ ಅದ ತಕ್ಷಣ ಮುಗಿಯಂಗಿಲ್ಲ. ಅದು ಒಂದು 3 ಮಂದಿಗೆ 20 ಕಿಲೋಮೀಟರ್ 3 ಮಂದಿಗೆ ತುಂಡು ಗುತ್ತಿಗೆ ಕೊಟ್ಟ ಒಂದೂವರೆ ವರ್ಷದೊಳಗ ಅದನ್ನ ಮುಗಿಯುವಂಗ್ ಮಾಡ್ಬೇಕು. ಇಲ್ಲದೆ ಇದ್ರೆ ಈ ರೀತಿ ಮಾಡಿದ್ರು ಅಂತಂದ್ರೆ ನಾವು ದೊಡ್ಡ ಪ್ರಮಾಣದಾಗ ಹೋರಾಟನ ಹಾಕ್ಬೇಕಾಕತಿ. ಅವಾಗ ಅವ್ರು ಗುಣನ ಅದೀವಿ, ನಾವು ಅವ್ರಿಗೂ ಬೆಂಬಲ ಅದೀವಿ. ಈ ಭಾಗದಾಗ ಕೆಲಸ ಜರ ಕಡಿಮೆ ಐತಿ. ನಮ್ಮ ರೈತರು ತರಿಸಿದಾರು, ಅವ್ರಿಗೆ ಅವಕಾಶ ಸಿಗ್ತೈತಿ. ಕೋರ್ಟ್ನ್ಯಾಗ ಕೇಸ್ ಮಾಡಿದಾರು, ಅವ್ರ ಕೋರ್ಟ್ ಗೌರ್ಮೆಂಟ್ ರೊಕ್ಕ ಕೊಡ್ತೈತಿ ಅವ್ರಿಗೆ. ಬಟ್ ಕೆಲಸ ಜರ ಫಾಸ್ಟ್ ಆಗ್ಬೇಕಂತ ನಮ್ಗೆ ಇಷ್ಟ. ಜರ ಕುದ್ದಿನ ಕೈ ಕೂಡ ನಾವು ಸಪೋರ್ಟ್ ಅದೀವಿ. ನಾವು ಕರ್ನಾಟಕ ರಕ್ಷಣಾವೇದಿ ಅಮ್ಮಿನೋಟೆ ಯಾವುದೇ ಹೋರಾಟ ಮಾಡಲಿ ಅವರು. ಈ ಸಂದರ್ಭದಲ್ಲಿ ಗಣಪತರಾವ್ ಹಜಾರೆ, ಬಸವರಾಜ್ ತೆಗ್ಗಿ, ಡಾಕ್ಟರ್ ರವಿ ಜಮಖಂಡಿ, ಮೈನುದ್ದೀನ್ ಕಾಜಿ, ನೀಲ್ಕಂಠ್ ನಾಥರ್, ಆಮೀನ್ ವಾಟೆ, ಸಂಜೀವ್ ಬ್ಯಾಕುಡೆ, ಸಾಕಿಬ್ ಪಾಳೆಗಾರ್, ಎಜಾಜ್ ಬಿಚ್ಚು, ಸಯೀದ್ ಅಹಮದ್ ದೇಸಾಯಿ, ನಾಸಿರ್ ಲಕ್ಷರಿ, ಅನ್ವರ್ ಚಮನ್ ಶೇಖ್, ನಿಸಾರ್ ವಾಟೆ, ಹಬೀಬ್ ವಾಟೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಂಜೀವ್ ಬ್ಯಾಕುಡೆ, ವಾಯ್ಸ್ ಆಫ್ ವೆನುಗ್ರಾಮ್, ರಾಯಬಾಗ್.